ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಸಮಾವೇಶ ಬೆಂಗಳೂರು ಚಲೋಗೆ ಕರೆ ಕೊಟ್ಟಿರುವಂತದ್ದು. ನಾನೀಗ ಸದ್ಯ ಈ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದೀನಿ. ಈಗಾಗಲೇ ಏನು ಸಾಕಷ್ಟು ಬೇರೆ ರಾಜ್ಯದ ಬೇರೆ ಜಿಲ್ಲೆಗಳಿಂದನೂ ಕೂಡ ಸಾರಿಗೆ ನೌಕರರು ಈಗ ಫ್ರೀಡಂ ಪಾರ್ಕ್ ಅಂತ ಮುಖ ಮಾಡಿರುವಂತದ್ದು. ಸದ್ಯ ನನ್ನೊಂದಿಗೆ ಈಗ ಏನು ಈ ಒಂದು ಬೃಹತ್ ಸಮಾವೇಶಕ್ಕೆ ಭಾಗಿಯಾಗಿರುವಂತಹ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಿದ್ದಾರೆ, ಅವರನ್ನು ನಾವು ಮಾತನಾಡಿಸೋಣ. ಸರ್, ಈಗಾಗಲೇ ನಿನ್ನೆ ರಾತ್ರಿ ಒಂದು ಮಹತ್ತರ ಸಭೆ ಆಯಿತು. ಏನು ನಿಮ್ಮ ಬೆಂಗಳೂರು ಚಲೋ ಅಥವಾ ಬೃಹತ್ ಸಮಾವೇಶನ ಮೊಟಕು ಮಾಡಲಿಕ್ಕ ಅಥವಾ ಏನು ನಿಮಗೆ ಅಧಿಕೃತ ಮಾಹಿತಿ ಏನಾದ್ರು ಬಂದಿದೆಯಾ ಏನು ಅಂತ? ನೋಡಿ, ಸಭೆನೇ ನಮ್ಮ ಜಂಟಿ ಕಾರ್ಯ ಸಮಿತಿಯವರು ಯಾರನ್ನೂ ಕರೆದಿಲ್ಲ, ಕಾರ್ಮಿಕ ಸಮಿತಿಯವರು ಒಬ್ಬರನ್ನೂ ಕರೆದಿಲ್ಲ. ಇವರು ಸರ್ಕಾರದ ಮಟ್ಟದಲ್ಲಿ ಮಾಡಿದ್ದಾರೆ ಹೊರತು ಕಾರ್ಮಿಕ ಸಮಿತಿ ಜಂಟಿ ಕಾರ್ಯ ಸಮಿತಿ ಕರೀದಲ್ಲೇ ಮಾಡಿಬಿಟ್ಟು ಇಲ್ಲಿ ಒಂದು ಕಣ್ಣೋರ್ಸ ತಂತ್ರ ಮಾಡ್ತಾ ಇದ್ದಾರೆ. ನಾವು ಕೇಳ್ತಿರೋದು 38 ತಿಂಗಳ ಅರಿಯರ್ಸ್ ನೀಡಿ ಅಂತ. ಇಲ್ಲಿ ನೋಡಿದ್ರೆ 26 ತಿಂಗಳದು ನಮಗೆ ಅದನ್ನು ಒಂದು ಟಿಪ್ಪಣಿ ಕೊಟ್ಬಿಟ್ಟು ಅವ್ರೇನು ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಹತ್ತಿಕ್ಕಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಪಿತೂರಿ ಮಾಡ್ತಾಯಿದ್ದಾರೆ. ಮಾರ್ಚಲ್ಲಿ ಬಜೆಟ್ ಇದೆ, ಹಾಗಾಗಿ ಯಾರು ಹೋರಾಟ ಮಾಡಬಾರ್ದು ಅನ್ನೋದಕ್ಕೊಂದು ಸಂದೇಶವನ್ನು ಕೊಡ್ತಾಯಿದ್ದಾರೆ ಹೊರತು ಇದು ನಮಗೆ ಕಣ್ಣೋರ್ಸ ತಂತ್ರನೇ ಅಲ್ಲ. DCM DK ಶಿವಕುಮಾರ್ ಅವರು ಒಂದು ಪ್ರತಿಕ್ರಿಯೆ ಕೊಡ್ತಾರೆ. ಅಂದರೆ 26 ತಿಂಗಳ ಏನು ಈಗ ಅರಿಯರ್ಸ್ ಬಿಡುಗಡೆ ಮಾಡಿದ್ದಾರೆ ಸರ್ಕಾರ, ಅಷ್ಟಕ್ಕೆ ಅವರು ಅಷ್ಟಾದರೂ ಬಿಡುಗಡೆ ಮಾಡಿದಾರಲ್ಲ, ಖುಷಿ ಪಡಲಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ DCM DK ಶಿವಕುಮಾರ್ ಅವರು. ಇದು ಹಳೆ ಬಾಕಿ 38 ತಿಂಗಳದು, 26 ತಿಂಗಳದು ಅಧಿಕೃತವಾಗಿ ಆರ್ಥಿಕ ಇಲಾಖೆ ಕೊಟ್ಬಿಟ್ಟು ಅವ್ರ ಅಕೌಂಟ್ಗಳಿಗೆ ಹೋಗ್ಬಿಡ್ಲಿ, ಆವಾಗ ನಾವು ಒಪ್ಕೊಳ್ತೀವಿ. ಇಲ್ಲಿ ಮಾರ್ಚ್ ಬಜೆಟ್ ಇರೋದ್ರಿಂದ ಅವರು ಕಣ್ಣೋರ್ಸ ತಂತ್ರ ಮಾಡ್ತಾಯಿದ್ದಾರೆ. 1,15,000 ಜನ ಕಾರ್ಮಿಕರಿಗೆ ಕಣ್ಣಿಗೆ ಮಣ್ಣೆರ್ಚೋ ಕೆಲಸ ಮಾಡ್ತಾಯಿದ್ದಾರೆ. ಇದನ್ನು ನಾವು ಒಪ್ಕೊಳ್ಳಲ್ಲ. ನೀವು ರಾಮಲಿಂಗಾರೆಡ್ಡಿ ಅವರು ಮಾನ್ಯ ಸಾರಿಗೆ ಸಚಿವರು ಇಲ್ಲ DCM ಅವ್ರು ಬಂದು ಇಲ್ಲಿ ಹೇಳಿಕೆ ಕೊಡಲಿ, ನಾವು ಯಾವುದೇ ಥರದ್ದು ನಿಲ್ಲಿಸಲ್ಲ. ನೀವು ಶಕ್ತಿ ಯೋಜನೆಗೆ ಅಲ್ಲಿ ನಷ್ಟ ಮಾಡ್ಕೊಂಡು ಕಾರ್ಮಿಕರು ದುಡಿಯೋಂಥ ಕಾರ್ಮಿಕರ ಮೇಲೆ ಹೊಟ್ಟೆ ಹೊಡೆಯೋದು ಎಷ್ಟು ರೀತಿ ಸರಿ ಇದು. ಅವರ ಹಣ ಬಿಡುಗಡೆ ಮಾಡತಕ್ಕ ನಮ್ಮ ನಿರಂತರ ಹೋರಾಟ ಇಲ್ಲಿ ಇರುತ್ತೆ ಸರ್. ಫ್ರೀಡಂ ಪಾರ್ಕ್ ಇವತ್ತು ಸಂಜೆ 4 ಗಂಟೆ ಗಡುವು ಕೊಟ್ಟಿದ್ದೀರಿ. ಒಂದು ವೇಳೆ 4 ಗಂಟೆ ಒಳಗಡೆ ಸರ್ಕಾರದ ಭಾಗವಾಗಿ ಸಚಿವರ ಅಥವಾ ಅಧಿಕಾರಿಗಳ ಬಂದು ಅಧಿಕೃತವಾದಂತಹ ದಾಖಲೆ ಅಥವಾ ಮಾಹಿತಿ ನಿಮಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ನಿರ್ಧಾರ ಏನು ತೆಗೆದುಕೊಳ್ತೀರಿ? ಅದೇ ಜಂಟಿ ಕಾರ್ಯ ಸಮಿತಿನಲ್ಲಿ ಸಾಕಷ್ಟು ಜನ ಹಿರಿಯರಿದ್ದಾರೆ, ಅವರು ಕೂಡ ಬರ್ತಾ ಇದ್ದಾರೆ. 4 ಗಂಟೆಗೆ ಒಂದು ಸುದ್ದಿಗೋಷ್ಠಿ ಕರಿತೀವಿ, ಅಲ್ಲಿ ಫೈನಲ್ ತೀರ್ಮಾನ ಕೈಗೊಂಡು ನಾವು ಇದರ ಉಪವಾಸ ಸತ್ಯಾಗ್ರಹ ಕೂತ್ಕೋಬೇಕಾ, ವಿಧಾನಸೌಧ ಚಲೋ ಮಾಡಬೇಕನ್ನೋದು ಮುಂದಿನ ನಿರ್ಣಯ ಕೈಗೊಳ್ತೀವಿ ಸರ್. ಓಕೆ, ಇದಿಷ್ಟು ಬೃಹತ್ ಸಮಾವೇಶ ಹಾಗೂ ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಬೆಂಗಳೂರು ವಿಭಾಗ SR ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, HC ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, S ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, NA ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, N ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, M ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.